ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಅಥಣಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಭಾಗ 5. ಲಂಚದ ತವರು ಮನೆಯ ಅಧಿಕಾರಿಗಳಿಗೆ ಸಮಾಧಾನ, ಸತ್ತವರ ಮನೆಗೆ ಬೂದಿ. ಅಥಣಿ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಕರ್ಮಕಾಂಡ ಭಾಗ 4ರಲ್ಲಿ ಮುಗ್ಯಾಂಬೋ ಖುಷ್ ಹುವ ಅನ್ನುವ ಮಾತು ಕೇಳಿದ್ರಿ. ಮತ್ತೊಂದು ಕೇಳಿ ಈಗ ಕರ್ಮಕಾಂಡ 5ರಲ್ಲಿ. ನಾವು ಮಾಡಿದ ಸುದ್ದಿಯನ್ನ ನೋಡಿಕೊಂಡು ರಾಯಭಾಗ ತಾಲೂಕಿನ ಬಾಣಂತಿ ಸಾವಿನ ಕಾರಣ ಇಟ್ಕೊಂಡು ತಪ್ಪಿತಸ್ಥರು ಯಾರು ಅಂತ ತನಿಖೆ ಮಾಡಲು ರಾಜ್ಯ ಮಾನವ ಹಕ್ಕಿನ ಅಧಿಕಾರಿಗಳು ಇಂದು ದಿನಾಂಕ 3 ಫೆಬ್ರವರಿ 2025ರಂದು ಅಥಣಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ್ದು, ಅವರು ನೀಡಿರುವ ಭೇಟಿ ಕೆಲವು ಮಾಧ್ಯಮ ಗೆಳೆಯರ ಮುಂದೆ ಹಾಗೆ ಯಾವುದೇ ಉದಾಹರಣೆ ಕಂಡು ಬಂದಿಲ್ಲ. ಇನ್ನಷ್ಟು ತನಿಖೆ ಬಾಕಿ ಇರುತ್ತದೆ, ಆ ತನಿಖೆಯ ಬಳಿಕ ಮಾತನಾಡುತ್ತೇವೆ ಎಂದು ಹೇಳಿ ಜಾರಿಕೊಂಡ್ರು. ಆದರೆ ಎಲ್ಲೋ ಒಂದು ಖುಷಿಯ ಸಂಗತಿ ಏನೆಂದ್ರೆ, ಸೋಮವಾರ ಪರಮಾತ್ಮನ ವಾರ. ಇವತ್ತಿನ ದಿನ ನಮ್ಮ ತಾಲೂಕು ವೈದ್ಯರನ್ನು ನೋಡಿಕೊಂಡಾಗ ಭಗವದ್ಗೀತೆಯಲ್ಲಿರುವ ಸತ್ಯ ಹರಿಶ್ಚಂದ್ರ ಒಂದು ಬಾರಿ ಸುಳ್ಳನ್ನ ಹೇಳಿದ ಉಲ್ಲೇಖ ಸಿಗಬಹುದು. ಆದರೆ ಕಲಿಯುಗದ ಈ ವೈದ್ಯರು ತುಂಬಾ ನಿಷ್ಠೆ, ಗೌರವದಿಂದ ಕೊರಳಲ್ಲಿ ಸ್ಟೆಥೆಸ್ಕೋಪ್, ಕೊರಳಲ್ಲಿ ID ಕಾರ್ಡ್ ಧರಿಸಿ ಎಲ್ಲರೂ ಎಪ್ರಾನ್ ಹಾಕಿ ಒಂದು ಪರದೇಶಿ ಚೌಡಿಕಿ ಪದದ ಆಟ ಹಾಡಿದ್ದು ನೋಡಿದರೆ ಇವರಿಗೆ ಭಾರತ ರತ್ನ ಕೊಡುವಂತೆ ಇದ್ರು. ಬಂದ ಅಧಿಕಾರಿಗಳು ಕೂಡ ಅವರು ಮಾಡಿದ ತನಿಖೆಯಲ್ಲಿ ಲಂಚದ ಆಟಕ್ಕೆ ಸಮಾಧಾನ, ಸತ್ತ ಮನೆಗೆ ಬೂದಿ ಅನ್ನುವಂತೆ ಇತ್ತು. ಆದರೆ ಸರ್ಕಾರಿ ನಿಯಮಗಳು ಮತ್ತು ನಿಯಮಾವಳಿಗಳು ಹಕ್ಕನ್ನ ಪಾಲನೆ ಮಾಡುವ ಅವರ ಮಾತನಾಡಿದ ವಿಷಯ ಒಂದು ಬಾರಿ ನೋಡಿದ್ರೆ, ಚಿಕ್ಕ ಮಕ್ಕಳು ಫಾರ್ಮ್ ತುಂಬಿದ ಕಾಟ್ ರಬ್ಬರ್ನಂತೆ ಅಳಿಸಿ ಚೆನ್ನಾಗಿ ತುಂಬಿ ಅನ್ನುವ ಶಬ್ದಗಳು ಕೇಳಿ ಬರುತ್ತವೆ. ಇದೇ ಒಂದು ರಾಜ್ಯ ಸರ್ಕಾರ ಹಕ್ಕುಗಳನ್ನು ಪಾಲನೆ ಮಾಡಲು ಸರ್ಕಾರದಿಂದ ನಿಯಮಗಳನ್ನ ಪಾಲನೆ ಮಾಡಿ, ಸರ್ಕಾರ ಕೂಡ ಸಂವಿಧಾನದ ವಿಷಯಗಳನ್ನು ಪಾಲನೆ ಮಾಡಿ, ಹುಚ್ಚು ಸರ್ಕಾರ ಪಾಲನೆ ಮಾಡುವ ಅಧಿಕಾರಿಗಳು ಸತ್ತವರ ಮನೆಯ ಫಲಾನುಭವಿಗಳಿಗೆ ದೂರವಾಣಿಯಿಂದ ನೀವು ನೋಡಿಕೊಂಡು ಬಂದೀರಿ ಅಂತ ಪತ್ರಿಕೆಗಳಿಗೆ ಹೇಳಿಕೆ ಕೊಟ್ಟಿದ್ದೀರಿ. ಆದರೆ ಮಡಿದ ಬಾಣಂತಿ ಮನೆಗೆ ಹೋಗುವ ಸಮಯದಲ್ಲಿ ಹೇಳಿಕೊಳ್ಳಬೇಕಾಗಿತ್ತು. ನೊಂದ ಮನಸ್ಸಿಗೆ ಯಮದೂತನಿಗೆ ನಿಮ್ಮ ತಾಲೂಕಿನ ಡಾಕ್ಟರ್ಗಳು ಯಮದೂತರ ರೂಪದಲ್ಲಿ ಒಂದು ಸಾವನ್ನ ಪಡೆದುಕೊಂಡಿದ್ದು, ಆ ಸಾವಿಗೆ ಬೆಲೆ ಇಲ್ಲದಂತೆ ಆಯಿತು. ಕನಿಷ್ಠ ಪಕ್ಷ ಮಡಿದ ಬಾಣಂತಿಯ ಮನೆಯವರಿಗೆ ತನಿಖೆಗೆ ಬಂದಿದ್ದೇವೆ, ಈ ತನಿಖೆ ಮಾಡಲು ಬರುತ್ತಿರುವುದಾಗಿ ತಿಳಿಸದೆ ಬಂದಿದ್ದು ಕಾನೂನು ಉಲ್ಲಂಘನೆ ಮಾಡಿದಂತೆ ಆಗಿದೆ. ಹಾಗಾದ್ರೆ ನೀವು ಆ ಬಾಣಂತಿಯ ಸಾವಿನ ತನಿಖೆಗೆ ಬಂದಿದ್ರೆ ಆ ಬಾಣಂತಿಯ ಕುಟುಂಬಸ್ಥರು ಯಾಕೆ ಬರಲಿಲ್ಲ ಅನ್ನುವ ಪ್ರಶ್ನೆ ಜನಸಾಮಾನ್ಯರದಾಗಿದೆ. ಇದನ್ನು ನೋಡಿಕೊಂಡಾಗ ಅಲ್ಲಿ ಜನರು ಖುದ್ದಾಗಿ ನಮಗೆ ಇಲ್ಲಿ ಸರಿಯಾಗಿ ಔಷಧ ನೀಡ್ತಾ ಇಲ್ಲ ಅನ್ನುವ ಶಬ್ದ ಕೇಳಲ್ಪಟ್ಟಿತ್ತು. ಹಾಗೆಯೇ ಇವರು ಮಾಡಿದ ಹಗರಣಗಳು ದಾಖಲೆ ಸಮೇತ ಕೆಲವು ಸಮಾಜ ಸೇವಕರು ಪಡೆದುಕೊಂಡು ಬಂದಿದ್ದು, ಪಾಲನೆ ಮಾಡುವ ಅಧಿಕಾರಿಗಳೇ ಹಕ್ಕಿನ ಉಲ್ಲಂಘನೆ ಮಾಡಿದರೆ ಅದಕ್ಕೆ ನಿಮ್ಮನ್ನ ನೇಮಕ ಮಾಡಿದ ಸರ್ಕಾರದ ಕೆಲಸಕ್ಕೆ ಕುಲ್ಜಾ ಸಿಮ್ ಅನ್ನುತ್ತಾ ವೈದ್ಯರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ರ ಬಗ್ಗೆ ಜನರು ಈಗ ಸಂಶಯ ವ್ಯಕ್ತಪಡಿಸುವಂತಾಗಿದ್ದು, ನೀವೇ ಕೊಡುವ ಉದಾಹರಣೆ ಪೋಸ್ಟ್ ಮಾರ್ಟಮ್ ವರದಿ ಬರಬೇಕಿದೆಯೇ ಅನ್ನುತ್ತಾ ಹೊರಟಿದ್ದು ನೋಡಿದ್ರೆ, ಉಪ್ಪು ತಿಂದವನು ದಡ್ಡನಲ್ಲ, ನಾವು ಮಾಡಿದ ಚಾಣಕ್ಯ ಕೆಲಸ ನಾವೇ ಬುದ್ಧಿವಂತರು ಅನ್ನುವ ಸಿನಿಮಾ ಕೂಡ ನೆನಪಿಗೆ ಬಂತು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಹಾಗೆಯೇ ಹಿಂದೆ ಎಷ್ಟೋ ಬಾರಿ ಆಸ್ಪತ್ರೆಯಲ್ಲಿ ಬೆಡ್ ಸಿಗ್ತಾ ಇಲ್ಲ ಅಂತ ಜನರು ವಾದ ಮಾಡ್ತಾ ಇದ್ರು. ನೀವು ಬಂದಾಗ ಏಕಾಏಕಿ ಬೆಡ್ಗಳು ಜನರ ಕಣ್ಣಿಗೆ ಕಾಣುವಂತೆ ಹಾಕಿದ್ದು, ಇದರ ಮಧ್ಯಭಾಗದಲ್ಲಿ DHO ಸಾಹೇಬ್ರು ಗಿಫ್ಟ್ ಕೊಡುವ ಬಾಕ್ಸ್ ಕೈಯಲ್ಲೇ ಇತ್ತು. ಈ ವಿಷಯವನ್ನು ಸಂಪೂರ್ಣವಾಗಿ ಜನರು ನೋಡಿದಾಗ ದುಃಖಿಸಿದ ಕುಟುಂಬಸ್ಥರು ಎಲ್ಲಿ ನಮಗೆ ಬೆಲೆ ಇದೆ ಅನ್ನುವ ಗೋಳಾಯಿತು. ಈ ಸಂಪೂರ್ಣ ಡೊಂಬರಾಟ ನೋಡಿದಾಗ ಆಟ ಹುಡುಗಾಟವು ಪರಮಾತ್ಮನ ಆಟವು ಅನ್ನುವಂತಾಗಿತ್ತು. ಅಧಿಕಾರಿಗಳ ಶಕ್ತಿ ಪ್ರದರ್ಶನ, ರಾಜಕೀಯ ಆಟ ಎಲ್ಲವನ್ನು ನೋಡಿದಾಗ ಬಡವರ ಜೀವಕ್ಕೆ ಬೆಲೆ ಎಲ್ಲಿದೆ ಅನ್ನುವಂತಾಗಿದೆ. ಈ ಒಂದು ಹಾಡಿನ ಮೂಲಕ ಇಂದಿನ ಸುದ್ದಿ ಮುಕ್ತಾಯ ಮಾಡುತ್ತಿದ್ದೇವೆ. ಮತ್ತಷ್ಟು ವರದಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ಆಸೆ ಇಟ್ಟೋನು ಅವನೇ, ಕನಸು ಕೊಟ್ಟೋನು ಅವನೇ.
ಈ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ರಾಜ್ಯ ಕಮಿಟಿ ಮಾನವ ಹಕ್ಕು ಅಧಿಕಾರಿಗಳು ವಿಶೇಷವಾಗಿ ಸರ್ಕಾರಿ ಹಾಸ್ಪಿಟಲ್ಗೆ ಬಂದಿದ್ದಾರೆ ಎಂದು ಇಲ್ಲಿ ಹಗರಣಗಳನ್ನು ಮತ್ತು ಇಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಡಾಕ್ಟರ್ಗಳ ಮೇಲೆ ಯಾವ ತಪ್ಪು ಇದೆ ಅದನ್ನು ಪರಿಶೀಲನೆ ಮಾಡಿ ಇನ್ಕ್ವೈರಿ ಮಾಡಲು ಬಂದಿದ್ದಾರೆ. ಆ ಕಾರಣಕ್ಕಾಗಿ ವಿಶೇಷವಾಗಿ ಇಲ್ಲಿ ಅಧಿಕಾರಿ ಬಂದದಕ್ಕಾಗಿ ವಿಶೇಷ ಒಂದು ಸರ್ಕಾರಿ ಡಾಕ್ಟರ್ಗಳು ಸಂಪೂರ್ಣವಾಗಿ ಡ್ಯೂಟಿ ಅರಿವುಗಳು ಹಾಕೊಂಡಿದ್ದಾರೆ. ಎಷ್ಟು ದೂರುಗಳು ಇದ್ದು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಇರೋದಿಲ್ಲ ತಂದ ಇವತ್ತು ಮಾನವ ಹಕ್ಕು ಅಧಿಕಾರಿಗಳು ಬಂದ ಮೇಲೆ ಏಕಾಏಕಿ ಮತ್ತೊಂದು ಹೊಸ ಬೆಡ್ ಬಂದಿದೆ ಇಲ್ಲಿ ನೋಡಿ ಹೊಸ ಬೆಡ್ ಬಂದಿದೆ ಇಲ್ಲಿ ಮತ್ತು ಎಲ್ಲ ಸಿಬ್ಬಂದಿಗಳು ಕೂಡ ಭಾಳಷ್ಟು ಅವರ ಸರ್ಕಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡದೆ ಯಾವುದೇ ರೀತಿ ಕಂಡು ಬರ್ಬೋದು ಅಂತ ಹೇಳಿಕೊಂಡು ಇವತ್ತು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊಸ ಬೆಡ್ಗಳು ಮತ್ತು ಸಾಕಷ್ಟು ಡಾಕ್ಟರ್ಗಳನ್ನು ಕಾಯ್ದೆಬದ್ಧವಾಗಿ ಅವರು ಹಾಕುವಂಥ ಇನ್ನಪರಣಗಳು ಕೂಡ ಹಾಕ್ಕೊಂಡಿದ್ದಾರೆ. ಇನ್ನು ಮಾನವ ಹಕ್ಕು ಅಧಿಕಾರಿಗಳನ್ನು ಇದನ್ನು ಪರಿಶೀಲನೆ ಮಾಡಿ ಅವರ ಮೇಲೆ ಏನು ಕ್ರಮ ತಗೋತಾರೆ ತಂದು ನಮ್ಮ ಮುಂದೆ ಹೇಳುವುದು ಕಾದು ನಿಂತಿದೆ.